ಸೇವೆಯಿಂದ ಉನ್ನತ ಮಟ್ಟದ ಸಾಧನೆ ಮಾಡಬಹುದು ಎಂದು ಹುಬ್ಬಳ್ಳಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅವರು ಹೇಳಿದರು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದಲ್ಲಿ ಮುರುಗುಡೆ ಮೆಮೋರಿಯಲ್ ಮತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಾಗೂ ಎಸ್ಜೆಎಂ ಬ್ಯಾಂಕ್ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಡಾಕ್ಟರ್ ಸಚಿನ್ ಮುರುಗುಡೆ ಇವರ ಜನ್ಮದಿನದ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಸುಮಾರು 100 ಜನ ಬಡ ದೃಷ್ಟಿಹೀನರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ತಪಾಸಣಾ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಹುಕ್ಕೇರಿ ಕ್ಯಾರಗುಡ್ಡದ ಔಜಿಕರ್ ಆಶ್ರಮದ ಅಭಿನವ ಮಂಜುನಾಥ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶೈಲಜಾ ಮುರುಗುಡೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ವೇದಿಕೆ ಮೇಲೆ ಮಹಾವೀರ ಉದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಮಹಾವೀರ್ ನೀಲಸ್ಗಿ, ಪುರಸಭೆ ಮಾಜಿ ಅಧ್ಯಕ್ಷ ಎಕೆ ಪಾಟೀಲ್, ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಸೀತವ್ವ ಜೋಡಟ್ಟಿ, ರಾಜು ಗುಂಡಕಲ್ಲೆ, ಅನಂತ್ ಕಿತ್ತೂರ್ಕರ್, ಸಂಜು ಕುಲಕರ್ಣಿ ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಮಾತನಾಡಿ, ಸಂಕೇಶ್ವರ ನಗರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ನೇತ್ರ ಚಿಕಿತ್ಸಾ ಘಟಕ ಪ್ರಾರಂಭಿಸಿ ಈ ಭಾಗದ ಜನರ ಸೇವೆ ಸಲ್ಲಿಸುತ್ತಿರುವಾಗಲೇ ಡಾಕ್ಟರ್ ಸಚಿನ್ ಮುರುಗುಡೆ ಅಪಘಾತದಲ್ಲಿ ನಿಧನರಾದ್ರು. ಅವರ ಸವಿ ನೆನಪಿಗಾಗಿ ಮುರುಗುಡೆ ಮೆಮೋರಿಯಲ್ ಮತ್ತು ಜೋಶಿ ನೇತ್ರ ಸಂಸ್ಥೆ ಪ್ರತಿ ವರ್ಷ ಸುಮಾರು 100 ಜನರಿಗೆ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳುತ್ತದೆ. ಯಾರು ಸಮಾಜದ ಸೇವೆ ಮಾಡುತ್ತಾರೋ ಅವರಿಗೆ ಜನರ ಆಶೀರ್ವಾದ ಸಿಗುತ್ತದೆ. ಇದರಿಂದ ಯಶಸ್ಸು ಮತ್ತು ಶಾಂತಿ ಲಭಿಸುತ್ತದೆ ಎಂದರು. ಸಮಾಜದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ. ಆ ಹಿರಿಯರ ಆಶೀರ್ವಾದ ಒಂದು ದೇವರ ಆಶೀರ್ವಾದ ಅಂತ ನೆನೆದುಕೊಂಡು ನೀವೆಲ್ಲರೂ ಕೂಡ ಆ ಸಚಿನ್ ಮತ್ತೆ ಶ್ವೇತಾ ಅವರ ಕುಟುಂಬ ಸಿಯ ಎಲ್ಲೇ ಇದ್ದು ಸುಖವಾಗಿ ಬಾರಲಿ ಅಂತೇಳಿ ಇವರೆಲ್ಲರೂ ಆಶೀರ್ವಾದ ಮಾಡಬೇಕು. ಹಿರಿಯರ ಆಶೀರ್ವಾದ ದೇವರು ಕೊಟ್ಟಂತ ಆಶೀರ್ವಾದ ಅಂತ ನಂಬಿ ಅವ್ರು 3 ಜನ ಎಲ್ಲಿದ್ದಾರೋ ಯಾವ ರೋಗದಲ್ಲಿದ್ದಾರೋ ಅವ್ರು ಇನ್ನೂ ಚೆನ್ನಾಗಿರ್ಲಿ, ಇನ್ನೂ ಚೆನ್ನಾಗಿ ಹಿಂಗೆ ಮುಂದೆ ಬರ್ತಾ ಇರಲಿ ಅಂತೇಳಿ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಈ ತರ ಕ್ಯಾಂಪನ್ನು ಮಾಡಿ ಯಾರ್ಯಾರಿಗೆ ಕಣ್ಣಿನ ತೊಂದರೆ ಆಗಿದೆ ಆ ಕಣ್ಣಿನ ತೊಂದರೆಯಿಂದ ಅವ್ರಿಗೆ ಹೊರಗಡೆ ತರಿಸಿ ಅವ್ರಿಗೆ ಕತ್ತಲಿನಿಂದ ಬೆಳಕನ್ನು ತೋರಿಸಿ ನಿಮ್ಮನ್ನ ಆನಂದ ಪಟ್ಟರೆ ಅವರು ಆನಂದ ಪಡ್ತಾರೆ ಅಂತ ಒಂದು ಭಾವನೆಯಿಂದ ನಾವು ಪ್ರತಿ ವರ್ಷ ಈ ತರ 100, 120, 150 ಫ್ರೀ ಸರ್ಜರೀಸ್ ಪ್ರತಿ ವರ್ಷ ಮಾಡ್ತಾರೆ. ಗುರು ಗೌರವ ಸ್ವೀಕರಿಸಿದ ಮಂಜುನಾಥ ಮಹಾರಾಜರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಬಡ ಮತ್ತು ದೀನ ಅಂಧರಿಗೆ ಬೆಳಕಾಗಿ ಸೃಷ್ಟಿ ನೋಡಲು ದೃಷ್ಟಿ ನೀಡುವ ಕಾರ್ಯ ಎಂಎಂ ಜೋಶಿ ಮತ್ತು ಮುರುಗುಡೆ ಮೆಮೋರಿಯಲ್ ಸಂಸ್ಥೆಗಳು ಪ್ರತಿ ವರ್ಷ ಮಾಡುತ್ತಿದ್ದಾರೆ. ಇದು ಶ್ಲಾಘನೀಯವಾಗಿದೆ ಎಂದರು. ಈ ಎರಡೂ ಸಂಸ್ಥೆಗಳು ಇನ್ನಷ್ಟು ಬಡವರ ಮತ್ತು ದೀನ ದುರ್ಬಲರ ಅತ್ಯಂತ ಅಬಲಿತರ ಸಮಾಜದೊಳಗೆ ನೀಡತಕ್ಕಂಥ ವ್ಯವಸ್ಥೆ ಆಗ್ಲಿ. ಯಾಕೆಂತಂದ್ರೆ ಈ ಜಗತ್ತನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಕಣ್ಣಿಲ್ಲದಿದ್ರೆ ಏನೂ ಇಲ್ಲ. ಅದಕ್ಕಾಗಿ ಒಬ್ರು ಹೇಳಿದ್ದೇನು ಅಂತಂದ್ರೆ, ಮಗನಿಗೆ ಹೆಣ್ಣು ಕೊಟ್ಟವರುಂಟು, ಮಸನಕ್ಕೆ ಹೋಗಿ ಮಣ್ಣು ಕೊಟ್ಟವರು ಉಂಟು. ಆದ್ರೆ ಈ ಜಗತ್ತನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಭಗವಂತ ಏನು ಕೊಡಬೇಕು ಅಂತಂದ್ರೆ ಕಣ್ಣು ಕೊಡಬೇಕಂತೆ. ಹಾಗಾಗಿ ಕಣ್ಣೊಂದಿದ್ರೆ ಜಗತ್ತೆಲ್ಲ. ಆ ದೃಷ್ಟಿಕೋನದಿಂದ ನೇತ್ರವೇ ಇಲ್ಲದಿದ್ರೆ ಸುಂದರವಾಗಿರ್ತಕ್ಕಂಥ ಜಗತ್ತನ್ನ ನೋಡ್ಲಿಕ್ಕಾಗಲ್ಲ. ಇಂತಹ ಸೃಷ್ಟಿಯ ಜಗತ್ತಿನ ನೈಸರ್ಗಿಕ ವೈಭವವನ್ನ ಕಣ್ತುಂಬಿಕೊಳ್ಬೇಕಾಗಿತ್ತು ಅಂದ್ರೆ ಆ ಶ್ರೇಷ್ಠವಾಗಿರ್ತಕ್ಕಂಥ ಕಣ್ಣಿನ ಅವಶ್ಯಕತೆ ಬಹಳ ದೊಡ್ಡದು. ಅಂತಹ ಅಪರೂಪದ ಕಾರ್ಯವನ್ನ ಇವತ್ತು ಮುರುಗುಡೆ ಮತ್ತು ಎಂಎಂ ಜೋಶಿ ಅವರು ಮಾಡಿರ್ತಕ್ಕಂಥದ್ದು ಇತಿಹಾಸ. ಈ ಸಂದರ್ಭದಲ್ಲಿ ಹುಕ್ಕೇರಿ, ಗಡಿಂಗ್ಲಜ, ನಿಪ್ಪಾಣಿ, ಚಿಕ್ಕೋಡಿ ತಾಲೂಕಿನ ನೇತ್ರ ಚಿಕಿತ್ಸೆ ಪಡೆದುಕೊಂಡ ಶಿಬಿರಾರ್ಥಿಗಳು, ಮುರುಗುಡೆ ಕುಟುಂಬದ ಗೆಳೆಯರ ಬಳಗ, ಜೋಶಿ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ.